ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಸಾದುದ್ದೀನ್ ಓವೈಸಿ, ಪ್ರಿಯಾಂಕಾ ವಾಡ್ರಾ, ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಎಲ್ಲರೂ ಕೂಡ ಈಗ ಯೋಗಿ ಆದಿತ್ಯನಾಥ್ ಅವರ ಹೋಮ್ ಪಿಚ್ಗೆ ಬಂದಿದ್ದಾರೆ. ಈಗ ಇವರು ಸ್ಪಿನ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಅವರಿಗೆ ಬ್ಯಾಟ್ ಎತ್ತಿ ಹೊಡೆಯಲಾಗಲಾರದೆ ಕ್ಲೀನ್ ಬೌಲ್ಡ್ ಆಗ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ವಿಕೆಟ್ ಬಳಿ ನಿಂತು ಜೋರಾಗಿ ನಗುತ್ತಾ ಇದ್ದಾರೆ. ಬಹಳಷ್ಟು ಜನ ಅನ್ಕೊಂಡ್ಬಿಟ್ಟಿದ್ರು ಏನಪ್ಪ ಅಂದರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಈ ರೀತಿಯದಾದಂಥ ದೇಣಿಗೆ ದುಡ್ಡಿನ ಅಕ್ರಮ ಆಗಿರೋದ್ರಿಂದ, ಅವ್ಯವಹಾರ ಆಗಿರೋದ್ರಿಂದ ದೊಡ್ಡದಾದಂಥ ಕಳಂಕ ಬಂದ್ಬಿಡ್ತು. ಯೋಗಿ ಆದಿತ್ಯನಾಥ್ ಮೇಲಿನ ವಿಶ್ವಾಸಾರ್ಹತೆ ಹೊರಟೋಯ್ತು. ನರೇಂದ್ರ ಮೋದಿ ಅವರಿಗೆ ಭಾಳ ದೊಡ್ಡ ಅವಮಾನ ಆಗಿಬಿಡತ್ತಿದ್ದರಿಂದ ಹಿಂದೂಗಳೆಲ್ಲ ತಲೆ ತಗ್ಗಿಸಿ ಓಡಾಡುವ ಪರಿಸ್ಥಿತಿ ಬಂತು ಅಂತ ಎಲ್ಲರೂ ಆಲೋಚನೆ ಮಾಡಿದರು. ಒಂದು ರೀತಿ ಆತಂಕ ಮನೆ ಮಾಡಿದ್ದು ನಿಜ. ಏಕೆಂದರೆ ಯಾವ ಅಯೋಧ್ಯೆ ಶ್ರೀರಾಮ ಮಂದಿರದ ಬಗ್ಗೆ ನಾವು ಇನ್ನಿಲ್ಲದ ಹಾಗೆ ಶ್ರದ್ಧೆಯನ್ನು ಹೊಂದಿದ್ದೀವೋ, ಭಕ್ತಿಯ ಉತ್ಕಟತೆಯನ್ನು ಹೊಂದಿದ್ದೀವೋ, ಅಂಥ ದೇವಸ್ಥಾನದಲ್ಲಿ ಅವ್ಯವಹಾರ ನಡೆಯುತ್ತೆ ಅಂದರೆ ಮುಜುಗರ ಪಡೋ ವಿಚಾರವೇ. ಆದರೆ ಈಗ ವೋಟರ್ ಸರ್ವೆ ಮಾಡಿದೆ. ಯಾವಾಗ ಸರ್ವೆ ಮಾಡಿದೆ? ಅಕ್ರಮ ಆಗಿದೆ, 100 ಕೋಟಿ ರೂಪಾಯಿಗಳನ್ನು ನುಂಗಿ ನೀರು ಕುಡಿಯಲಾಗಿದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ನಗನಾಣ್ಯಗಳ ಲೂಟಿ ಮಾಡಲಾಗಿದೆ. 8-10 ಜನ ಇದರಲ್ಲಿ ಪಾಲುದಾರರಾಗಿದ್ದಾರೆ ಅಂತ ಎಲ್ಲ ಸುದ್ದಿಯಾಗಿ SIT ನೇಮಕಾತಿ ಆಯ್ತಲ್ಲ. SIT ನೇಮಕಾತಿ ಆದ ಮೇಲೆ ಚಂಪತ್ರಾಯಿಂದ ಹಿಡಿದು ರಾಜೀನಾಮೆ ಕೊಡುವವರೆಗೂ ನಡೆದ ವಿದ್ಯಮಾನ ಆದ ಮೇಲೆ ವೋಟರ್ನವರು ಒಂದು ಸಮೀಕ್ಷೆ ಮಾಡಿದ್ದಾರೆ. ಏನಂತ ಸಮೀಕ್ಷೆ ಮಾಡಿದ್ದಾರೆ? 2027 ಚುನಾವಣೆಯಲ್ಲಿ, ಉತ್ತರ ಪ್ರದೇಶದ ಚುನಾವಣೆಯ ಮೇಲೆ ಇದರ ಪರಿಣಾಮ ಹೇಗಿರುತ್ತೆ? ಯಾವುದ್ರದ್ದು? ಅಯೋಧ್ಯೆ ರಾಮ ಮಂದಿರದಲ್ಲಾದಂಥ ದೇಣಿಗೆ ಅಕ್ರಮದ ಬಗ್ಗೆ ಜನರ ಅಭಿಪ್ರಾಯ ಏನಿರುತ್ತೆ? ಎರಡನೇದು, ಈ ಪ್ರಕರಣ ಆಗಿರೋದರಿಂದ ಶ್ರದ್ಧೆ ಭಾರತೀಯರಲ್ಲಿ, ಹಿಂದೂಗಳಲ್ಲಿ ಅಯೋಧ್ಯೆ ಶ್ರೀ ರಾಮ ಮಂದಿರದ ಬಗ್ಗೆ ಶ್ರದ್ಧೆ ಭಕ್ತಿ ಏನಾದರೂ ಕಡಿಮೆ ಆಗತ್ತಾ? ಯಾತ್ರಾರ್ಥಿಗಳು ಕಡಿಮೆ ಬರ್ತಾರ? ಪ್ರವಾಸಿಗರು ಬರೋದು ನಿಲ್ಲಿಸ್ಬಿಡ್ತಾರ? ದೇವಸ್ಥಾನಕ್ಕೆ ಜನ ಬರಲಾರ್ದೆ ಬಿಕೋ ಅನ್ನುವ ಸ್ಥಿತಿ ಬರುತ್ತಾ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಜನಮತ ಸಂಗ್ರಹವನ್ನು ಮಾಡ್ತಾರೆ ವೋಟರ್ ಅವರು. ಬಂದಿರುವ ವರದಿಯನ್ನು ನೋಡಿದರೆ ನೀವು ಅಚ್ಚರಿಪಟ್ಬಿಡ್ತೀರಿ. ಮೊದಲನೇದಾಗಿ ಜನ ಹೇಳ್ತಾರೆ ಇದೊಂದು ದೊಡ್ಡ ಹಗರಣ ಅನ್ನೋದ್ರ ಬಗ್ಗೆ ಜನ ಒಪ್ಕೋತಾರೆ. ಖಂಡಿತ ಇದೊಂದು ಭಾಳ ದೊಡ್ಡ ಹಗರಣ, ದೊಡ್ಡದಾದ ಅಕ್ರಮ ಆಗಿದೆ. ಇದನ್ನು ನಾವು ಹಗುರವಾಗಿ ತೆಗೆದುಕೊಳ್ಳುವ ಹಾಗಿಲ್ಲ. ಎರಡನೇದೇನಪ್ಪ ಅಂದರೆ, ಈ ಹಗರಣವನ್ನು ಯಾರೋ ಕಾಂಗ್ರೆಸ್ಸಿನವರು, ಸಮಾಜವಾದಿ ಪಾರ್ಟಿಯವರು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಇದನ್ನು ಸರಿಪಡಿಸಬಹುದಾದರೆ ಈ ದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರೇ ಈ ಅಯೋಧ್ಯೆ ರಾಮ ಮಂದಿರದ ಈ ಹಗರಣವನ್ನು ಸರಿಪಡಿಸಲಿಕ್ಕಿರುವಂಥ ಏಕಮೇವ ವ್ಯಕ್ತಿ. ಅದು ಬಿಟ್ಟರೆ ಇದರ ಆಡಳಿತ ಎಲ್ಲವನ್ನ ಮೇಲಿನಿಂದ ನೋಡಬಹುದಾದ ಇನ್ನೊಬ್ಬ ವ್ಯಕ್ತಿ ಅಂದರೆ ನರೇಂದ್ರ ಮೋದಿ. ಹೀಗಾಗಿ ಈಗಾಗಿರುವ ಅಕ್ರಮವನ್ನು ಯಾವುದೇ ವಿಪಕ್ಷಗಳು ಸರಿಪಡಿಸುವ ಪ್ರಶ್ನೆ ಇಲ್ಲ. ಅಲ್ಲಿಗೆ ಯೋಗಿ ಆದಿತ್ಯನಾಥ್ ಬಗ್ಗೆ ಇರುವಂಥ ನಂಬಿಕೆ ಏನಿದೆ, ಜನರಿಗೆ ಅಚಲವಾದಂಥ ವಿಶ್ವಾಸ ಏನಿದೆ, ಅದು ಘನೀಭವಿಸಿದ್ದು ಹಾಗೆಯೇ ಇದೆ. ಅದರ ಸಾಂದ್ರತೆ ಕಡಿಮೆ ಆಗಿಲ್ಲ, ಅದು ಲಿಕ್ವಿಡಿಫೈ ಆಗಿಲ್ಲ. ಅಂದರೆ ಯೋಗಿಯ ಮೇಲಿನ ನಂಬಿಕೆ ಹಾಗೆ ಇರುವುದರಿಂದ ಮುಂದೆ ಬರುವ 2027 ಚುನಾವಣೆಯಲ್ಲಿ ಇದನ್ನು ದೊಡ್ಡ ತೊಡಕು ಅಂತ ಭಾವಿಸಬೇಕಾಗಿಲ್ಲ. ಎರಡನೇದು, ಒಂದು ದೊಡ್ಡದಾದಂಥ ಪ್ರೊಪಗ್ಯಾಂಡ ಸೃಷ್ಟಿ ಮಾಡಲಾಯ್ತು. ಏನು ಪ್ರೊಪಗ್ಯಾಂಡ? ಅಯೋಧ್ಯೆಗೆ ಜನ ಬರ್ತಾ ಇಲ್ಲ, ಇದ್ದಕ್ಕಿದ್ದ ಹಾಗೆ ದೇಣಿಗೆಯ ದುಡ್ಡು ಕಡಿಮೆ ಆಗಿಬಿಟ್ಟಿದೆ, ಜನ ಯಾರು ಇದನ್ನು ಹಾಕ್ತಾ ಇಲ್ಲ, ಹರಕೆಯ ದುಡ್ಡನ್ನು ಹಾಕ್ತಾ ಇಲ್ಲ, ಚಂದಾ ಚೋರ್ ಅಂತ ಎಲ್ಲರ ಬಗ್ಗೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಜನ ಅಲ್ಲಿ ಯಾಕೆ ದುಡ್ಡು ಕೊಡಬೇಕು ಅನ್ನುವಂಥ ಮನಸ್ಥಿತಿಗೆ ಬಂದಿದ್ದಾರೆ. ಇದು ದೊಡ್ಡದಾದ ಆರೋಪವೇ. ಸಮೀಕ್ಷೆ ಮಾಡಲಾಗಿ ಇಷ್ಟು ದಿನಗಳಲ್ಲಿಯೇ ಅತಿ ಹೆಚ್ಚು ದೇಣಿಗೆ ಬಂದಿರೋದು, ಹರಕೆಯ ದುಡ್ಡನ್ನು ಕೊಟ್ಟಿರೋದು ಜನ. ಈ ಸಂದಿಗ್ಧ ಕಾಲಸ್ಥಿತಿಯಲ್ಲಿಯೇ ಜನ ಜಾಸ್ತಿ ದುಡ್ಡು ಕಟ್ಟಿದ್ದಾರೆ. ಲೆಕ್ಕವನ್ನು ಕೂಡ ಹಾಕಲಾಗಿದೆ. ಇನ್ನು ಬರುವ ಜನರ ಸಂಖ್ಯೆ, ಈ ಹಗರಣ ಆದ ಮೇಲೆ, ಈ ಅಕ್ರಮ ಆದ ಮೇಲೆ ಅಯೋಧ್ಯೆಗೆ ಬರುವ ಜನಸಂಖ್ಯೆ ಜನಜಾತ್ರೆಯಾಗಿದೆ. ಎಲ್ಲೂ ಓಡಾಡ್ಲಿಕ್ಕೆ ಜಾಗ ಸಿಗ್ತಾ ಇಲ್ಲ. ಅಷ್ಟು ಯಾತ್ರಾರ್ಥಿಗಳು ಈ ಅಯೋಧ್ಯೆಗೆ ಬರಲಿಕ್ಕೆ ಶುರು ಮಾಡಿದ್ದಾರೆ. ಹೆಂಗಿದೆ ಸ್ವಾಮಿ? ಒಂದು ಪ್ರಕರಣ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಹೇಗೆ ತನ್ನ ಪರಿಣಾಮವನ್ನು ಬೀರುತ್ತೆ, ಹೇಗೆ ತೋರಿಸತ್ತೆ ಅನ್ನೋದಕ್ಕೆ ನಾನು ಇಲ್ಲಿಯವರೆಗೆ ಹೇಳಿದ್ದು ಭಾಳ ಸ್ಪಷ್ಟವಾದಂಥ ನಿದರ್ಶನ. ಇನ್ನು ಈ ರಾಜಕಾರಣಿಗಳ ವಿಚಾರಕ್ಕೆ ಬರೋಣ. ಈ ಬಾರಿಯ ಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ ಗೆದ್ದಂಥ ಅತಿ ದೊಡ್ಡ ಅಸ್ತ್ರೇನು? ಅಖಿಲೇಶ್ ಯಾದವ್ ಇರ್ಬೋದು ಅಥವಾ ಈ ರಾಹುಲ್ ಗಾಂಧಿ ಇರ್ಬೋದು.
ಇವ್ರದ್ದು ಎರಡು ಅಜೆಂಡಾ ಇದೆ. ಒಂದು, ಮುಸಲ್ಮಾನರ ಓಟ್ ಇವ್ರಿಗೆ ಬಿಡಬೇಕು. ಹಿಂದೂಗಳು ಹೇಗೆ ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಸಾಲಿಡ್ಡಾಗಿ ಹಾಕಿದಾರಲ್ಲ ಓಟು, ಧ್ರುವೀಕರಣಗೊಂಡಿತ್ತಲ್ಲ, ಹಾಗಾಗಬಾರ್ದು. ಅದು ಓಟು ಡಿವೈಡ್ ಆಗಬೇಕು. ಅದಕ್ಕೆ ಆತ ಏನು ಮಾಡ್ದ, ನಮ್ಮ ಸಿದ್ದರಾಮಯ್ಯನ ಕರ್ನಾಟಕದಲ್ಲಿ ಮಾಡಿದ್ರಲ್ಲ ಅದೇ ಆಟವನ್ನು ಅಲ್ಲಿ ಮಾಡಿದ. ಇವರು ಅಹಿಂದ ಅಂಥೇಳಿ ಇಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳನ್ನು ಜಾತಿವಾರು ಒಡೆಯುವ ಪ್ರಯತ್ನವನ್ನು ಮಾಡಿದರು. ಇಷ್ಟು ವರ್ಷದ ರಾಜಕಾರಣದಲ್ಲಿ ಅದನ್ನೇ ಮಾಡಿದ್ದವರು. ಇವನು ಪಿ ಡಿ ಅಂತೇಳಿ ಪಿछले ದಲಿತ ಅಂತೇಳಿ ಈತ ಶುರು ಮಾಡ್ದ. ಅಲ್ಪಸಂಖ್ಯಾತ ಪಿछले ದಲಿತ ಅಂತೇಳಿ ಈತ ಶುರು ಮಾಡ್ದ. ಈ ಬಾರಿ ಹಾಗೆ ಮಾಡುವುದರಿಂದ ಫಾಸಿ ಜನಾಂಗ, ಆಮೇಲೆ ದಲಿತರು, ಜಾಟವರು ಇವರೆಲ್ಲ ಒಡೆದು ಹಾಕಿಬಿಡ್ಬೇಕು ಓಟು. ಇದು ಇವರಪ್ಪ ಮಾಡ್ಕೊಂಬಂದದ್ದು. ಇವರಪ್ಪ ಒಂದು ಸಲ ಲೋಕಸಭೆಯಲ್ಲಿ ಹೇಳಿದರು. ಅಕ್ಕಪಕ್ಕ ಕೂತಿರ್ತಾರೆ, ಈ ಕಡೆ ಲಾಲು ಯಾದವ್, ಈ ಕಡೆ ಮುಲಾಯಂ ಸಿಂಗ್ ಯಾದವ್. ನೀವು ಹಿಂದೂ ಅಂತೆಲ್ಲ ನೀವು ಮಾತಾಡ್ಲಿಕ್ಕೆ ಶುರು ಮಾಡಿದರೆ, ಹಿಂದೂ ಮುಸಲ್ಮಾನರು ಒಡೆದಿದ್ದೇ ಆದರೆ ನಾವು ರಾಮಕೃಷ್ಣಗೆ ಜಗಳ ಹಚ್ತೀವಿ, ಹಿಂದೂಗಳನ್ನೇ ಹೊಡಿತೀವಿ ಅಂತ ಲೋಕಸಭೆಯಲ್ಲಿ ಮುಲಾಯಂ ಸಿಂಗ್ ಯಾದವ್, ಅಖಿಲೇಶ್ ಯಾದವ್ ಅಪ್ಪ ಮಾಡಿದ ಮಾತು ಇವತ್ತಿಗೂ ವೈರಲ್ ಆಗ್ತಾ ಇದೆ. ಇವತ್ತು ಉತ್ತರ ಪ್ರದೇಶದಲ್ಲಿ ಓಡ್ತಾ ಇರೋ ವೈರಲ್ ಆಗಿರೋ ವಿಡಿಯೋ ಅದೇ. ನೀವು ಹಿಂದೂ ಮುಸಲ್ಮಾನ ಅಂತೇಳಿ ನೀವು BJP ಅವರು ಅಂದರೆ, ನಾವು ಹಿಂದೂ ಮಧ್ಯೆ ಬೆಂಕಿ ಹಚ್ತೀವಿ, ರಾಮಕೃಷ್ಣನ ಮಧ್ಯೆ ಜಗಳ ಹಚ್ತೀವಿ ಅಂತ. ಅದರ ಮುಂದುವರಿದ ಭಾಗವಾಗಿ ಅಖಿಲೇಶ್ ಯಾದವ್ ಇಲ್ಲಿ ಪಿ ಡಿ ಅಂತ ಮಾಡ್ಕೊಂಬಂದರು. ಯಾವಾಗ ಈತ ಜಾತಿಯನ್ನು ಹೊಡಿತಾರೆ ಅನ್ನುವಂಥ ಅನುಮಾನ ಶುರುವಾಯಿತು, ಆತಂಕ ಶುರುವಾಯಿತು, ಸ್ವತಃ ಶ್ರೀರಾಮಚಂದ್ರ ಮಧ್ಯೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟು, ನೀವು ಜಾತಿಯ ಮೇಲೆ ಜಗಳ ಮಾಡಬೇಡ್ರಿ, ನನ್ನ ಹೆಸರಲ್ಲಿ ಜಗಳ ಮಾಡಿರಿ, ಅವಾಗ ಹಿಂದೂಗಳು ಒಗ್ಗಟ್ಟಾಗ್ತಾರೆ. ಇನ್ನೊಂದು ಮಾತಲ್ಲಿ ಹೇಳ್ತಾನೆ, ಸ್ವಾಮಿ ಪ್ರಸಾದ ಮೌರ್ಯ ಅಂತ ಇನ್ನೊಬ್ಬ ಅವಿವೇಕಿ ಇದ್ದಾನೆ. ಆತ ಹೇಳ್ತಾನೆ, ತನ್ನ ದೇಣಿಗೆ ಹುಂಡಿಯ ದುಡ್ಡನ್ನೇ ಕಾಪಾಡಲಾರದ ಶ್ರೀರಾಮಚಂದ್ರ ಅವರ ಭಕ್ತರನ್ನೇನು ಕಾಪಾಡ್ತಾನೆ ಅಂತ ಪ್ರಶ್ನೆ ಕೇಳ್ತಾನೆ. ಅಂಥ ಅವಿವೇಕಗಳಿರ್ತಾರೆ ಈ ದೇಶದಲ್ಲಿ ಅಂದರೆ, ನಾನು ಎಲ್ಲಿಯೂ ಈ ಥರ ಜನರನ್ನೇ ನೋಡಿಲ್ಲ ರೀ. ಇಂಥ ಮೂಢರು, ಇಂಥ ಅವಿವೇಕಿಗಳು, ಇಂಥ ಅಪಾಯಕಾರಿ ಜನ ನಾನು ಬೇರೆ ಎಲ್ಲಿಯೂ ನೋಡೇ ಇಲ್ಲ ರೀ ನಿಜವಾಗ್ಲೂ. ಈಗ ಅಖಿಲೇಶ್ ಯಾದವ್ಗೆ ಒಂದು ಚಾಲೆಂಜ್ ಹಾಕಿದ್ದಾರೆ, ಒಂದು ಸ್ಪಿನ್ ಬಾಲ್ ಹೆಂಗಿದೆ ಅಂದರೆ, अखिलेश जी आप राम नाम जप रहे हैं ना, मुझे बहुत खुशी है. आप श्री राम नाम के जप रहे, श्री राम का मंत्र जप रहे. हम दोनों मिलेंगे, इब्रू सेरोना, कृष्ण जन्मस्थान जो है उसको फ्री कराएंगे, विमोचन कराएंगे. ರಾಮನ ಜಪ ಮಾಡ್ತಾ ಇದ್ರೆ ಭಾಳ ಸಂತೋಷ ಆಯ್ತು ನನಗೆ. ಬನ್ನಿ ಮಥುರೆಗೆ ಹೋಗೋಣ, ಕೃಷ್ಣನ ಜನ್ಮಸ್ಥಾನ ಇದೆಯಲ್ಲ ಅದನ್ನು ಸರಿ ಮಾಡೋಣ. ಯಾಕೆ ಮುಸಲ್ಮಾನರು ಅದನ್ನ ಹಿಡ್ಕೊಂಡು ಕೂತಿದ್ದಾರೆ, ಅಕ್ರಮವಾಗಿ ಕೋರ್ಟಲ್ಲಿ ಹಾಕ್ಕೊಂಡು ಕೂತಿದ್ದಾರೆ. ಇಲ್ಲಿವರೆಗೂ ಅದನ್ನು ವಿಮೋಚನೆ ಮಾಡಲಿಕ್ಕಾಗಲ್ಲ. ಯಾವಾಗ ಇಂಥದ್ದೊಂದು ಸ್ಪಿನ್ ಬಾಲನ್ನು ಎಸೆದ್ರು ಯೋಗಿ ಆದಿತ್ಯನಾಥ್, ಇಡೀ ಸಮಾಜವಾದಿ ಪಾರ್ಟಿ ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗಿಬಿಡ್ತು. ಏನು ಮಾತಾಡಬೇಕು ಗೊತ್ತಾಗಲಾರದೆ ಸುಮ್ಮನಾಗ್ಬಿಟ್ರು. ಆ ಕಡೆ ಅಜಯ್ ರಾಯ್ ಅಂತ ಇನ್ನೊಬ್ಬ ಅವಿವೇಕಿ ಇದ್ದಾನೆ, ಕಾಂಗ್ರೆಸ್ಸಿನ ಉತ್ತರ ಪ್ರದೇಶದ ರಾಜ್ಯಾಧ್ಯಕ್ಷ. ಈತ ಓಡಿ ಬಂದ್ಬಿಡ್ತಾನೆ ಅಯೋಧ್ಯೆಗೆ. ನೋಡ್ರಿ ಇವರೆಲ್ಲ ಹೆಂಗೆ ರಾಮ ಮಂದಿರಕ್ಕೆ ಎಂದೂ ಕಾಲಿಡ್ಲಾರ್ದವ್ರು ಎಲ್ಲರೂ ರಾಮ ಮಂದಿರಕ್ಕೆ ಬರ್ಲಿಕ್ಕೆ ಶುರುವಾದರು. ಅವ್ರು ಹೆಂಡ್ತಿ ಹೇಳ್ತಾಳೆ, ನನಗೆ ಭಯ ಆಗ್ತಾ ಇದೆ, ನನ್ನ ಗಂಡ ಅಯೋಧ್ಯೆ ಶ್ರೀ ರಾಮ ಮಂದಿರಕ್ಕೆ ಹೋಗಿದ್ದಾರೆ, ನನ್ನನ್ನು ಹೌಸ್ ಅರೆಸ್ಟ್ ಮಾಡಿದಾಗಿದೆ, ಎಲ್ಲಿ ದಾಳಿ ಆಗತ್ತೋ ಏನೋ. ಅದಕ್ಕೆ ಯೋಗಿ ಆದಿತ್ಯನಾಥ್ ಹೇಳಿದ್ರು, ನಿನ್ನ ಗಂಡ ಈಗಾಗಲೇ 2 ಸಲ ಬಂದು ಹೋಗಿದ್ದಾರೆ ಅಜಯ್ ರಾಯ್ ಹಿಂದೆ, ಅವರಿಗೆ ದೇವಸ್ಥಾನದವರು ಬರಲಿಕ್ಕಾಗಿರಲಿಲ್ಲ, ಅಂಥವರಿಂದ ನಿಮ್ಗೆ ಯಾವುದೇ ರೀತಿ ಆತಂಕ ಆಗೋದಿಲ್ಲ, ಬಂದು ಹೋಗ್ತಾರೆ, ಅವರು ತಲೆ ಕೆಡಿಸ್ಕೋಬೇಡಿ. ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾಗೆ ಒಂದು ಮಾತು ಹೇಳ್ತಾರೆ ಯೋಗಿ ಆದಿತ್ಯನಾಥ್, ದಿಲ್ಲಿಯಿಂದ ಅಯೋಧ್ಯೆಯ ಏರ್ಪೋರ್ಟಿಗೆ ಬರಲಿಕ್ಕೆ 1.25 ಗಂಟೆ ಬೇಕು, 1 ತಾಸು 15 ನಿಮಿಷ. ಅದರಲ್ಲಿಯೂ ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ವಾಡ್ರಾ ಅವರಿಗೆ ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ನಲ್ಲಿ ಇನ್ನೂ ಸಮಯ ಕಡಿಮೆ ಆಗ್ತದೆ. ಅವ್ರು ಹೋಗೇನು ಸೆಕ್ಯೂರಿಟಿ ಚೆಕ್ಕು, ಮಣ್ಣು ಮಸಿ ಯಾವುದು ಬೇಕಿಲ್ಲ. ಆ 1.25 ಗಂಟೆಯನ್ನು ದೇವಸ್ಥಾನಕ್ಕೆ ಬರಲಿಕ್ಕೆ ಯಾವತ್ತು ಇವ್ರ ಹತ್ರ 1.5 ಗಂಟೆ ಟೈಮೇ ಇರಲಿಲ್ಲ. ಈಗ ಶ್ರೀರಾಮಚಂದ್ರ ಹೆಂಗೆ ಮಾಡ್ದ ಅಂದರೆ, ಬೆಳಗ್ಗೆ ಎದ್ರು ರಾಮನಾಮ ಜಪ ಮಾಡಬೇಕು ಇವರು. ಆ ಸ್ಥಿತಿಗೆ ಶ್ರೀರಾಮ ಇವ್ರನ್ನ ತಂದು ಕೂಡಿಸಿದ್ದಾನೆ ಅಂತ ವಾಗ್ದಾಳಿಯನ್ನು ಶುರು ಮಾಡಿದರು. ಆ ಕಡೆಯಿಂದ ಅಸಾದುದ್ದೀನ್ ಓವೈಸಿ ಮಾತಾಡ್ತಾರೆ. ಅಸಾದುದ್ದೀನ್ ಓವೈಸಿ ಹೇಳ್ತಾರೆ, ಉತ್ತರ ಪ್ರದೇಶದಲ್ಲಿ ಸಣ್ಣ ಸಣ್ಣ ಘಟನೆ ಆದರೆ ಬುಲ್ಡೋಸರ್ ತೊಗೊಂಡು ಓಡಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್. ಇಲ್ಲಿ 100 ಕೋಟಿ ರೂಪಾಯಿ ಹಗರಣ ಆಗಿದೆ. ಈ ಹಗರಣ ಆದರೆ ಯಾರ ಮೇಲೂ ಬುಲ್ಡೋಸರ್ ಪ್ರಯೋಗ ಮಾಡ್ತಾಯಿಲ್ಲ, ಹಿಂದೂಗಳ ರಕ್ಷಣೆ ಮಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಅಂತ ಇವನು ಅಸಾದುದ್ದೀನ್ ಓವೈಸಿ ಅಯೋಧ್ಯೆಗೆ ಬಂದು ಭಾಷಣ ಮಾಡಿದ ನಿನ್ನೆ. ಯೋಗಿ ಆದಿತ್ಯನಾಥ್ಗೆ ಎಷ್ಟು ಖುಷಿ ಆಗಿಬಿಡ್ತು ಅಂದರೆ, ಅವ್ರು ಹೇಳಬೇಕಾದ ಮಾತನ್ನು ಅಸಾದುದ್ದೀನ್ ಓವೈಸಿ ಏನು, ಹಿಂದೂಗಳ ರಕ್ಷಣೆಯನ್ನು ಮಾಡ್ತಾರೆ ಯೋಗಿ ಆದಿತ್ಯನಾಥ್, ಅವ್ರಿಗೆ ಅದೇ ಬೇಕಾಗಿತ್ತು. ನೋಡಿ, ಈ ದೇಶದಲ್ಲಿ ಮಸೀದಿಯಲ್ಲಿ ಹಗರಣ ಆಗ್ತವೆ, ಯಾರೂ ಮಾತಾಡೋದಿಲ್ಲ. ಚರ್ಚ್ನಲ್ಲಂತೂ ಬಿಷಪ್ಗಳನ್ನ ಜೈಲಿಗೆ ಕಳಿಸಲಾಗಿದೆ, ನನ್ಸ್ ಮೇಲೆ ಅತ್ಯಾಚಾರ ಮಾಡಿದ ಆರೋಪ ಇದೆ, ಸಣ್ಣ ಸಣ್ಣ ಮಕ್ಕಳ ಮೇಲೆ ಲೈಂಗಿಕ
ಇದನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಅದ್ರ ಬಗ್ಗೆ ಎಲ್ಲಿಯೂ ಚರ್ಚೆ ಆಗೋದಿಲ್ಲ. ಆಮೇಲೆ ನಮ್ಮ ದೇವಸ್ಥಾನದಲ್ಲಿ ಹಿಂದೂ ದೇವಸ್ಥಾನಕ್ಕೆ ದುಡ್ಡು NGOಗಳಿಂದ ಬರಲ್ಲ. ಈಗ FCRA ಕಾಯ್ದೆ ಅದಕ್ಕೆ ತಿದ್ದುಪಡಿ ತರ್ತಾ ಇದ್ದಾರೆ. ಅತಿ ಹೆಚ್ಚು ಉರಿ ಆಗಿರೋದು ಯಾರಿಗೆ? ಚರ್ಚಿನವ್ರಿಗೆ ಮತ್ತು ಮಸೀದಿಗಳಿಗೆ. ಯಾಕಂದರೆ ಈ ಕಡೆಯಿಂದ ಅರಬ್ ದೇಶದಿಂದ ಸಾವಿರಕ್ಕೆ ದುಡ್ಡು ಬರಬೇಕು, ಕ್ರಿಶ್ಚಿಯನರಿಗೆ ಆ ಕಡೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಬರಬೇಕು. FCRA ಕತ್ರಿ ಹಚ್ಚಿಬಿಟ್ರೆ ಇವ್ರು ಚರ್ಚು ನಡೆಯಂಗಿಲ್ಲ, ಮಸೀದಿನೂ ನಡೆಯಂಗಿಲ್ಲ. ನಮ್ಮ ಹಿಂದೂಗಳಿಗೆ ಯಾರು ಫಾರಿನಿಂದ ದುಡ್ಡು ಕಳಿಸಲ್ಲ. ನಮ್ಮದೇನಿದ್ರು ನಮ್ಮ ಬಡವ ಕಾಳೇಗೌಡ, ನಾಗೇಗೌಡ, ರವೀಂದ್ರ ಜೋಶಿ, ಇನ್ನೊಬ್ಬರು ನಾರಾಯಣ ರಾಯರು 5 ರೂಪಾಯಿ, 2 ರೂಪಾಯಿ, 10 ರೂಪಾಯಿ ಎಲ್ಲ ಹಾಕಿ ನಾವು ದೇವಸ್ಥಾನವನ್ನು ಬೆಳೆಸ್ತೀವಿ. ನಮ್ಮದು ಎಷ್ಟು ಸಮೃದ್ಧಿ ಇರ್ತದೆ ಅಂದರೆ, ಇವರು ಎಲ್ಲ FCRAನ ಸೇರಿಸಿ ಎಣಿಸಿ ಗಂಟು ಕಟ್ಟಿದರೆ ಒಂದು ತೂಕಕ್ಕಿಟ್ಟರೆ ನಮ್ಮದು ಅದರ 100 ಪಟ್ಟು ಜಾಸ್ತಿ ಇರ್ತದೆ. ಯಾಕೆಂದರೆ ಇದರಿಂದ ಯಾವುದೋ ಒಂದು ಅಜೆಂಡಾ ಇರೋದಿಲ್ಲ. ಇದು ಕೇವಲ ಮತ್ತು ಕೇವಲ ಶ್ರದ್ಧೆ, ಕೇವಲ ಮತ್ತು ಕೇವಲ ಭಕ್ತಿ. ಹಾಗಾದರೆ ಈಗೇನು ಇದರ ಒಟ್ಟು ಸಾರ ಏನು? ಒಟ್ಟು ಸಾರ ಭಾಳ ಸಿಂಪಲ್ ಇದೆ. 2027ರ ಚುನಾವಣೆಗೆ ಪೀಠಿಕೆಯನ್ನು ಹಾಕಲಾಗಿದೆ. ಶ್ರೀರಾಮಚಂದ್ರನೇ ದೇಣಿಗೆಯ ಹಣದ ರೂಪದಲ್ಲಿ ಪೀಠಿಕೆಯನ್ನು ಹಾಕಿದ್ದಾರೆ. ಅದು ಹಿಂದುತ್ವ ವರ್ಸಸ್ ಮುಸಲ್ಮಾನ ಅಂತಲೇ ಇವರು ಮಾಡ್ತಾ ಇದ್ದಾರೆ. ಅದು ಹಿಂದೂಗಳ ಒಗ್ಗಟ್ಟಾಗಲಿಕ್ಕೆ ಕಾರಣ ಆಗ್ತದೆ. ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿಯೇ ಹಿಂದೂಗಳು ಒಗ್ಗಟ್ಟಾಗಿಬಿಟ್ರು. ಯಾವಾಗ ಬಾಂಗ್ಲಾದಲ್ಲಿ ಮುಸಲ್ಮಾನರು ದಬ್ಬಾಳಿಕೆ ಮಾಡಲಿಕ್ಕೆ ಶುರು ಮಾಡಿದರು, ಹಿಂದೂಗಳ ಹತ್ಯೆ ಮಾಡಲಿಕ್ಕೆ ಶುರು ಮಾಡಿದರು ಚಂದ್ರದಾಸ್ ಸರ್ದವ್ರನ್ನ, ಆವಾಗ ನಮಗೂ ಭಾಳ ಕೇಡುಗಾಲ ಬರ್ತಾ ಇದೆ. ಇದು ಈ ನನ್ನ ಮಕ್ಕಳು ಸರಿ ಜೊತೆ ನಾವು ರಕ್ಷಣೆ ಮಾಡ್ಕೊಳ್ಳಿದ್ರೆ ನಮ್ಗೆ ಕಷ್ಟ ಆಗತ್ತೆ ಅಂತ ಗೊತ್ತಾಯಿತು. ಹಾಗೆ ಇವರು ಮತ್ತೆ ಇದೇ ರೀತಿ ಅಟಾಟೋಪನ್ನು ಇವರೆಲ್ಲ ಮೆರೆದದ್ದೇ ಆದರೆ ಉತ್ತರ ಪ್ರದೇಶದ ಚುನಾವಣೆ ಕೇಕ್ ವಾಕ್ ಆಗುವ ಸಾಧ್ಯತೆ ಇದೆ. ಇನ್ನು ಮುಂದೆ ಉತ್ತರ ಪ್ರದೇಶದ ಕುರಿತು ಹೆಚ್ಚು ಸಂಚಿಕೆಗಳು ಬರ್ತವೆ. ಅಲ್ಲಿ ಚುನಾವಣೆ ಆಗುವವರೆಗೂ ಸಂಪೂರ್ಣವಾಗಿ ನಮ್ಮ ಫೋಕಸ್ ಅಲ್ಲೇ ಇರಲಿ. ತಮಗೇನು ಅನಿಸುತ್ತೆ ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.